ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಟ್ಯಾರಿಫ್ ಭಯೋತ್ಪಾದಕನಂತೆ ಆಡ್ತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಭಾರತಕ್ಕೆ ದೊಡ್ಡ ಧಮಕಿ ಹಾಕಿದ್ದಾರೆ. ಭಾರತಕ್ಕೆ ಮುಂದೆ ಕಾದಿದೆ, ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ಪರಿಸ್ಥಿತಿ ಗಂಭೀರ ಅಂತ ಬೆದರಿಕೆ ಹಾಕಿದ್ದಾರೆ. ರಷ್ಯಾ ತೈಲ ವಿಚಾರವಾಗಿ ಮಾತನಾಡಿರೋ ಟ್ರಂಪ್, ಭಾರತ ನಮ್ಮ ಷರತ್ತುಗಳನ್ನ ಒಪ್ಪಿಕೊಂಡು ರಷ್ಯಾ ತೈಲ ಖರೀದಿಯನ್ನ ಸ್ಟಾಪ್ ಮಾಡಬೇಕು, ಇಲ್ಲದೆ ಹೋದರೆ ಭಾರತದ ಮೇಲೆ ಬೃಹತ್ ಪ್ರಮಾಣದ ಟ್ಯಾರಿಫ್ ಹಾಕ್ತೇನೆ. ನಾನು ಈ ಸಂಬಂಧ PM ಮೋದಿ ಜೊತೆಗೆ ಮಾತನಾಡಿದ್ದೇನೆ. ಅವರು ನನಗೆ ರಷ್ಯಾದಿಂದ ತೈಲ ಖರೀದಿ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅವರು ಮತ್ತೆ ತೈಲ ಖರೀದಿ ಮಾಡೋದನ್ನ ಮುಂದುವರೆಸಿದ್ರೆ ಭಾರತದ ಮೇಲೆ ಭಾರಿ ಸುಂಕ ಹೇರ್ತೀನಿ ಅಂತ ಸುಂಕಾಸುರನ ಆರ್ಭಟವನ್ನು ಮಾಡಿದ್ದಾರೆ. ಅಲ್ಲದೆ ಈ ವೇಳೆ ಭಾರತದ ನಿಲುವನ್ನ ಟ್ರಂಪ್ಗೆ ಕೇಳಲಾಗಿತ್ತು. ನೀವು ಮೋದಿ ಜೊತೆ ಮಾತನಾಡಿದ್ದೀರಿ ಅಂತೀರಿ, ಭಾರತ ಅದನ್ನು ನಿರಾಕರಿಸಿದೆ, ಏನಿದರ ಸತ್ಯ ಅಂತ ಕೇಳಿದ್ರು. ಅದಕ್ಕೂ ಟ್ರಂಪ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಭಾರತ ಏನಾದರೂ ನಾನು ಮತ್ತು ಮೋದಿ ಮಾತಾಡಿಲ್ಲ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಟ್ಯಾರಿಫ್ ಪೇ ಮಾಡೋದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಆದರೆ ಭಾರತ ಹಾಗೆ ಮಾಡಲ್ಲ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ವಾರವಷ್ಟೇ ಟ್ರಂಪ್ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸಿ ಅಂತ PM ಮೋದಿಗೆ ಹೇಳಿದೆ. ಮೋದಿ ಕೂಡ ಅದನ್ನು ಮಾಡಲಾಯಿತು ಅಂತ ಒಪ್ಕೊಂಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ ಅಂತ ಟ್ರಂಪ್ ಹೇಳಿದರು. ಆದರೆ ಭಾರತದ ವಿದೇಶಾಂಗ ಇಲಾಖೆ ಟ್ರಂಪ್ ಮಾತನ್ನು ಅಲ್ಲಗಳೆದಿತ್ತು ಎಂದಿನಂತೆ. ಎಲ್ಲಿ ಏನು ಮಾತಾಡ್ತಿದ್ದಾರೆ ನೀವು, ಹಾಗೇನಾಗಲೇ ಇಲ್ಲ ಅಂತ. ತನ್ನ ಗ್ರಾಹಕರ ಹಿತಾಸಕ್ತಿ ಕಾಪಾಡೋಕೆ ಭಾರತ ಕಮಿಟ್ ಆಗಿದೆ. ಎಲ್ಲಿಂದ ಕಮ್ಮಿ ರೇಟಲ್ಲಿ ಸಿಗುತ್ತೋ ತಗೊಳ್ತೀವಿ, ನೀವು ಕಮ್ಮಿ ಕೊಟ್ಟರೆ ನಿಮ್ಮ ಹತ್ರನೂ ತಗೊಳ್ತೀವಿ ಅನ್ನೋ ಥರದಲ್ಲಿ ಭಾರತ ಉತ್ತರ ಕೊಟ್ಟಿತ್ತು. ಟ್ರಂಪ್ ಮೋದಿ ಮಾತುಕತೆ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಮೋದಿ ಸರ್ಕಾರದ ವಿದೇಶಾಂಗ ಇಲಾಖೆನೇ ಹೇಳಿತ್ತು. ಇದರ ಬೆನ್ನಲ್ಲೇ ಗೊತ್ತಿಲ್ಲ ಅಂದರೆ ಟ್ಯಾರಿಫ್ ಹಾಕ್ತೀನಿ ನೋಡಿ ಅಂತ ಹೇಳಿ ಎಳೆಯ ಮಕ್ಕಳ ಹಾಗೆ ಕೂಗಾಡಿದ್ದಾರೆ. ಅಲ್ಲದೆ ಅವರ ಯುದ್ಧವನ್ನು ನಾನೇ ನಿಲ್ಲಿಸಿದ್ದೀನಿ, ಬಹುಶಃ ಅದು ಅಣ್ವಸ್ತ್ರ ಯುದ್ಧ ಕೂಡ ಆಗ್ತಿತ್ತೇನೋ, ನಾನೇ ತಡೆದಿದ್ದೀನಿ, ನಿಮ್ಮ ಹತ್ರ ವ್ಯಾಪಾರ ಮಾಡಲ್ಲ ಅಂತ ಹೆಚ್ಚಿನ ಟ್ಯಾರಿಫ್ ಬೆದರಿಕೆ ಹಾಕಿ ಯುದ್ಧ ನಿಲ್ಲಿಸಿಬಿಟ್ಟೆ ನಾನು ಅಂತ ಟ್ರಂಪ್ ಮತ್ತೆ ಹಾಡಿದ್ದಾರೆ. ಇನ್ನು ಸ್ನೇಹಿತರೆ, ನಿಮ್ಮ ಪ್ರೀತಿಯ ಮಸ್ತ್ಮಗ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ಮನವಿ. ಬನ್ನಿ ಕಂಟಿನ್ಯೂ ಮಾಡೋಣ. ಸುತ್ತು ಜಗತ್ತು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಪ್ರತಿಭಟನೆ ನಡೆದು ಬೂದಿ ಮುಚ್ಚಿದ ಕೆಂಡದಂತಿರುವ ಈ ಪ್ರದೇಶದಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿಯಾಗಿದೆ. 4 POK ನಾಯಕರು ಅಲ್ಲಿನ ಸರ್ಕಾರದ ವಿರುದ್ಧ ದಂಗೆ ಎದ್ದು ರಾಜೀನಾಮೆ ಕೊಟ್ಟಿದ್ದಾರೆ. ಸದ್ಯ ಇರೋ ಸರ್ಕಾರ POK ಜನರ ಹಾಗೂ ಕಾಶ್ಮೀರಿ ನಿರಾಶ್ರಿತರ ಸಮಸ್ಯೆ ಬಗೆಹರಿಸಿಲ್ಲ, ನಮಗಿದರಲ್ಲಿ ತೃಪ್ತಿ ಇಲ್ಲ ಅಂತ ಇನ್ಫಾರ್ಮೇಷನ್ ಮಿನಿಸ್ಟರ್ ಪೀರ್ ಮಜರ್ ಸಯೀದ್, ಫಿನಾನ್ಸ್ ಮಿನಿಸ್ಟರ್ ಅಬ್ದುಲ್ ಮಜೀದ್ ಖಾನ್, ಆಹಾರ ಮಂತ್ರಿ ಚೌಧರಿ ಅಕ್ಬರ್ ಇಬ್ರಾಹಿಂ ರಿಸೈನ್ ಮಾಡಿದ್ದಾರೆ. ಅವರೊಂದಿಗೆ ಆಸೀಮ್ ಶರೀಫ್ ಭಟ್ ಕೂಡ ರಿಸೈನ್ ಮಾಡಿದ್ದಾರೆ. POKನ ಪ್ರಧಾನಿ ಚೌಧರಿ ಅನ್ವರುಲ್ ಹಕ್ POKಯ ಹಕ್ಕುಗಳನ್ನು ಗೌರವಿಸ್ತಿಲ್ಲ, ನಾವು ಅವರ ಸರ್ಕಾರದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ನೀವು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಅಂತ ಸೇನಾ ಮುಖ್ಯಸ್ಥ ಮುನೀರಾ ಮತ್ತು ಪಾಕ್ ಪ್ರಧಾನಿ ಶಹಬಾಜ್ ಶರೀಫಾಗೆ ಪತ್ರ ಬರೆದಿದ್ದಾರೆ. ಪಾಕ್ನಲ್ಲಿ ಮತ್ತೊಂದು ದೊಡ್ಡ ದಾಳಿಯಾಗಿದೆ. ಪಾಕ್ನ ಫ್ರಂಟಿಯರ್ ಕೋರ್ ಪಡೆಯ ಸೈನಿಕರನ್ನ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಪರಿಣಾಮ 7 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ, 15 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಡೇರಾ ಇಸ್ಮಾಯಿಲ್ ಖಾನ್ ಜಿಲ್ಲೆಯ ದಾರಾಬಾನ್ ಏರಿಯಾದಲ್ಲಿ ಈ ದಾಳಿಯಾಗಿದೆ. ಬಂಡುಕೋರರು ಬೆಂಗಾವಲು ಪಡೆಯ ವಾಹನದ ಮೇಲೆ ದಾಳಿ ನಡೆಸ್ತಾ ಇದ್ದ ಹಾಗೆ ಬಂಡುಕೋರರು ಮತ್ತು ಪಾಕ್ ಸೈನಿಕರ ನಡುವೆ ಭಾರೀ ಗುಂಡಿನ ಚಕಮಕಿ ಕೂಡ ನಡೆದಿದೆ ಅಂತ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಈ ದಾಳಿಯ ಹೊಣೆಯನ್ನ ಯಾವುದೇ ಸಂಘಟನೆ ಹೊತ್ಕೊಂಡಿಲ್ಲ. ಪಾಕ್ ಸೇನೆ ಆ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಿಸಿದೆ. ಬಂಡುಕೋರರಿಗಾಗಿ ಭಾರೀ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ಖೈಬರ್ ಪಖ್ತೂನ್ಖ್ವಾದ ಲಕ್ಕಿ ಮಾರ್ವಾತ್ ಜಿಲ್ಲೆಯಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ವೇಳೆ ಪೊಲೀಸರು ಮತ್ತು ಶಂಕಿತರ ನಡುವೆ ಸಂಘರ್ಷ ನಡೆದಿದೆ. 2 ಪೊಲೀಸ್ ಅಧಿಕಾರಿಗಳು ಸೇರಿ 3 ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಭಾರತೀಯ ಸೇನೆಯಿಂದ ದೊಡ್ಡ ಹೇಳಿಕೆ ಬಂದಿದೆ. ಆಪರೇಷನ್ ಸಿಂಧೂರ್ 2.0 ತಯಾರಿ ನಡೆಸ್ತಾ ಇದ್ದೀವಿ ನಾವು ಅಂತ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಮೊದಲ ಅಧ್ಯಾಯದಲ್ಲಿ ಅದೇನು ಮುಗ್ದಿದೆ, ಈಗ ಬರೀ ಗುಂಡಿನ ದಾಳಿಯನ್ನ ಮಾತ್ರ ನಿಲ್ಲಿಸಲಾಗಿದೆ. ಅದರದ್ದು ಅಂದರೆ ಪೂರ್ತಿ ನಿಂತು ಹೋಗಿಲ್ಲ ಅದು, ಅಂದರೆ ಕಾರ್ಯಾಚರಣೆ ಪಾಸ್ ಆಗಿದೆ. ಒಂದು ಹಂತದ ಕಾರ್ಯಾಚರಣೆ ಅಷ್ಟೇ ಮುಗ್ದಿದೆ, ಇಡೀ ಆಪರೇಷನ್ ಎಂಡ್ ಆಗಿಲ್ಲ. ನಮ್ಮ ಉದ್ದೇಶ ಈಡೇರೋವರೆಗೂ, ಗುರಿ ಸಾಧಿಸುವವರೆಗೂ ಮುಂದುವರಿಯುತ್ತೆ. ಈಗ ಆಲ್ರೆಡಿ ಸಂಭಾವ್ಯ ಆಪರೇಷನ್ ಸಿಂಧೂರ್ 2.2ಗಾಗಿ ಭಾರತೀಯ ಸೇನೆ
ಸಕ್ರಿಯ ತಯಾರಿ ನಡೆಸ್ತಾ ಇದೆ ಅನ್ನುವ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರಾಖಂಡ್ನ ಪಿಥೋರ್ಘರ್ನಲ್ಲಿ ಸೈನಿಕರನ್ನ ಉದ್ದೇಶಿಸಿ ಮಾತನಾಡೋ ವೇಳೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪಿಎಂ ಮೋದಿ INS ವಿಕ್ರಾಂತ್ನಲ್ಲಿ ನೌಕಾಪಡೆಯೊಂದಿಗೆ ದೀಪಾವಳಿ ಆಚರಿಸಿದ್ದಾರೆ. ನೌಕಾಪಡೆ ಸಿಬ್ಬಂದಿಯೊಂದಿಗೆ ದೀಪಾವಳಿ ಆಚರಿಸುತ್ತಿರುವುದು ಅತ್ಯಂತ ಸ್ಮರಣೀಯ ಸಂದರ್ಭ. ಇದು ನನ್ನ ಅದೃಷ್ಟ ಅಂತ ಹೇಳಿದ್ದಾರೆ. ಈ ವೇಳೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕ್ ನೌಕಾಪಡೆ ಕಮರ್ಷಿಯಲ್ ನೌಕೆಗಳ ನಡುವೆ ಬಚ್ಚಿಟ್ಕೊಂಡಿತ್ತು. ಆ ರೀತಿ ಮಾಡೋಕೆ ನಮ್ಮ INS ವಿಕ್ರಾಂತ್ ಕಾರಣ. ವಿಕ್ರಾಂತ್ ಪಾಕಿಸ್ತಾನವನ್ನ ಮಂಡಿ ಊರೋ ರೀತಿ ಮಾಡಿತು. ಇದನ್ನು ನೋಡಿನೇ ಪಾಕಿಸ್ತಾನದವರು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೆದಿದ್ದಾರೆ. ನಮ್ಮ 3 ಸಶಸ್ತ್ರ ಪಡೆಗಳು ಪಾಕಿಸ್ತಾನವನ್ನ ಕದನ ವಿರಾಮಕ್ಕೆ ಮುಂದಾಗುವಂತೆ ಫೋರ್ಸ್ ಮಾಡಿದ್ವು ಅನ್ನೋ ಹೇಳಿಕೆ ಕೊಟ್ಟು ನಮ್ಮ ಪಡೆಗಳನ್ನ ಶ್ಲಾಘಿಸಿದ್ದಾರೆ. ಇನ್ನು ಪಾಕ್ ತಾಲಿಬಾನ್ ನಡುವಿನ ಸಂಘರ್ಷ ಸದ್ಯಕ್ಕೆ ತಣ್ಣಗಾಗೋ ರೀತಿ ಕಾಣಿಸ್ತಾ ಇಲ್ಲ. ಭಾನುವಾರವಷ್ಟೇ ಕತರ್ನ ದೋಹಾದಲ್ಲಿ ಇಬ್ಬರ ನಡುವೆ ಕದನ ವಿರಾಮ ಆಗಿತ್ತು. ಆದ್ರೆ ಇದಕ್ಕೆ ತಾಲಿಬಾನಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಡ್ಯೂರೆಂಟ್ ಲೈನ್ ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ. ತಾಲಿಬಾನಿಗಳ ಡಿಫೆನ್ಸ್ ಮಿನಿಸ್ಟರ್ ಮುಲ್ಲಾ ಯಾಕೂಬ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೋಹಾದಲ್ಲಿ ನಡೆದ ಕದನ ವಿರಾಮದ ಮಾತುಕತೆ ವೇಳೆ ಈ ಡ್ಯೂರೆಂಟ್ ಗಡಿ ರೇಖೆ ಬಗ್ಗೆ ಯಾವುದೇ ಡಿಸ್ಕಷನ್ ಆಗಿಲ್ಲ. ಆದ್ರೆ ಇದ್ರ ಬಗ್ಗೆ ಪಾಕ್ ತಪ್ಪು ಮಾಹಿತಿ ಹರಡ್ತಾ ಇದೆ. ಅಂದ್ರೆ ಗಡಿ ರೇಖೆಗೆ ಅಫ್ಘಾನಿಸ್ತಾನ ಒಪ್ಪಿಕೊಂಡಿದೆ ಅನ್ನೋ ರೀತಿ ಬಿಂಬಿಸ್ತಾ ಇದೆ. ಆದ್ರೆ ನಾವು ಈ ವಿಚಾರದಲ್ಲಿ ತುಂಬಾ ಕ್ಲಿಯರ್ ಆಗಿದ್ದೇವೆ. ಈ ಡ್ಯೂರೆಂಟ್ ಲೈನ್ ಕೇವಲ ಕಾಲ್ಪನಿಕವಾಗಿದ್ದು ಈ ವಿಚಾರದ ಬಗ್ಗೆ ನಮ್ಮ ಅಫ್ಘಾನ್ ಜನರೇ ನಿರ್ಧಾರ ಮಾಡ್ತಾರೆ. ಕತರ್ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡು ಕದನ ವಿರಾಮದಲ್ಲಿ ಡ್ಯೂರೆಂಟ್ ಅನ್ನೋ ಹೆಸರನ್ನ ಸೇರಿಸಿದೆ. ಇದು ನಮಗ್ ಗೊತ್ತಿಲ್ಲ. ಇದಕ್ಕೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲ. ಇದರಲ್ಲಿ ಯಾವುದೇ ಬಾಹ್ಯ ಶಕ್ತಿ, ಮೂರನೇ ವ್ಯಕ್ತಿಗಳು ಹಸ್ತಕ್ಷೇಪ ಮಾಡೋಕೆ ನಾವು ಬಿಡಲ್ಲ. ಅಫ್ಘಾನ್ ತನ್ನ ಸಾರ್ವಭೌಮತ್ವದ ಉಲ್ಲಂಘನೆಯನ್ನ ಯಾವತ್ತೂ ಸಹಿಸೋದಿಲ್ಲ ಅಂತ ಪುನರುಚ್ಚಾರ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಲಾಂಚ್ ಆಗಿದೆ. ದಿನಕ್ಕೆ ₹1 ಕಮ್ಮಿ 99 ಪೈಸೆ, ಅಂದ್ರೆ ತಿಂಗಳಿಗೆ ₹29 ಚಾರ್ಜ್ ಆಗುತ್ತೆ. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವ್ಯಾಲ್ಯೂಬಲ್ ವಿಡಿಯೋಸ್ ನಾವಲ್ಲಿ ಆಲ್ರೆಡಿ ಸುಮಾರು ಪಬ್ಲಿಷ್ ಆಗಿ ಹೋಗಿದೆ. ಮೆಂಬರ್ಶಿಪ್ ಟ್ಯಾಬ್ಗೆ ಹೋದರೆ ನಿಮಗೆ ಸಿಕ್ಬಿಡುತ್ತೆ. ಜಾಯಿನ್ ಆಗಿರೋರಿಗೆ, ಜಾಯಿನ್ ಆಗೋ ಆಸಕ್ತಿ ಇರೋರು ಜಾಯಿನ್ ಆಗಬಹುದು. ರೀಸೆಂಟಾಗಿ ನಾವು ಗೋಲ್ಡ್ ಪ್ರೈಸ್ನ ಮೇಲೆ ಕೆಳಗೆ ಆಗೋದರ ಸಂಪೂರ್ಣ ರಹಸ್ಯವನ್ನು ಅದರಲ್ಲಿ ಬಿಚ್ಚಿಟ್ಟಿದ್ದೇವೆ ಮೆಂಬರ್ಸ್ ಓನ್ಲಿ ವಿಡಿಯೋದಲ್ಲಿ. ಜಸ್ಟ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಆಗಬಹುದು. ಹಾಗೆ ಆಪಲ್ ಯೂಸರ್ಸ್, iOS ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡೋ ಕಾಮೆಂಟ್ನಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ ನಿಮಗೆ. ಅದ್ರ ಥ್ರೂ ಹೋದ್ರೆ ನಿಮಗೆ 29 ತೋರಿಸುತ್ತೆ. ಇಲ್ಲಾಂದ್ರೆ ಆಪ್ ಸ್ಟೋರ್ ಚಾರ್ಜಸ್ ಸೇರಿಸ್ಬಿಟ್ಟು ತೋರಿಸ್ತಾರೆ ಆ್ಯಪಲ್ಲಿ ನೀವು ಮಾಡಿದ್ರೆ. ಹಾಗಾಗಿ ನೀವು ಆ ಲಿಂಕ್ ಥ್ರೂ ಹೋಗಿ ಸಫಾರಿ ಬ್ರೌಸರ್ನಲ್ಲಿ ಹೋಗಿ iOS ಯೂಸರ್ಸ್ ಜಾಯಿನ್ ಆಗಬಹುದು. ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, ಬನ್ನಿ ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ. ಅಮೆರಿಕದ ಜೊತೆ ವ್ಯಾಪಾರ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಬ್ರೆಜಿಲ್ ಅಧ್ಯಕ್ಷ ಲುಲಾ ಡಾ ಸಿಲ್ವಾ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದ ಜೊತೆಗೆ ರಾಜಕೀಯ, ಆರ್ಥಿಕ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಸ್ಟ್ರಾಟಜಿಕ್ ಅಲಯನ್ಸ್ ರಚಿಸೋಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬ್ರೆಜಿಲ್ನ ಭವಿಷ್ಯದ ಬೆಳವಣಿಗೆಗೆ ಭಾರತ ಅಸಾಧಾರಣ ಪಾಲುದಾರ. ನಮಗೆ ಭಾರತ ತುಂಬಾನೇ ಮುಖ್ಯ. ಹಾಗೆ 2 ರಾಷ್ಟ್ರಗಳು ಪರಸ್ಪರ ಗೌರವದ ಆಧಾರದ ಮೇಲೆ ಒಳ್ಳೆ ಸಂಬಂಧ ಹೊಂದಿದ್ದೀವಿ ಅಂತ ಹೊಗಳಿದ್ದಾರೆ. ಭಾರತೀಯರು ಬ್ರೆಜಿಲ್ ಪ್ರಜೆಗಳನ್ನು ಇಷ್ಟಪಡ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಬ್ರೆಜಿಲ್ನವರು ಭಾರತೀಯರನ್ನು ಇಷ್ಟಪಡ್ತಾರೆ ಎಂದಿದ್ದಾರೆ. ಹೀಗಾಗಿ ಸ್ಟ್ರಾಟಜಿಕ್ ಅಲಯನ್ಸ್ ಅನ್ನ ನಾವು ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಲುಲಾ ಡಾ ಸಿಲ್ವಾ ಹೇಳಿದ್ದಾರೆ. ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನ ವಿಶ್ವ ಪ್ರಸಿದ್ಧ ಲೌವ್ರೆ ಮ್ಯೂಸಿಯಂನಲ್ಲಿ ದರೋಡೆಯಾಗಿದೆ. 8 ಅಮೂಲ್ಯ ಆಭರಣಗಳನ್ನು ಕಳ್ಳರು ಹೊತ್ಕೊಂಡು ಹೋಗಿದ್ದಾರೆ. ಮ್ಯೂಸಿಯಂ ಅನ್ನು ಶಟ್ ಡೌನ್ ಮಾಡಲಾಗಿದೆ. ಈಗ ಫ್ರಾನ್ಸ್ನ ಕಲ್ಚರ್ ಮಿನಿಸ್ಟರ್ ರಿಚಿಡಾ ಡಾಟಿ ಈ ವಿಚಾರವನ್ನು ಕನ್ಫರ್ಮ್ ಮಾಡಿದ್ದಾರೆ. ಈ ಮ್ಯೂಸಿಯಂನಲ್ಲಿ ಮೊನಾಲಿಸಾ, ವೆನಸ್ ಡಿ ಮಿಲೋ ಸೇರಿ ವಿಶ್ವದ ಪ್ರಸಿದ್ಧ ಕಲಾಕೃತಿಗಳನ್ನು ಇಡಲಾಗಿತ್ತು. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾ ಇದ್ರು. ಭಾರಿ ಭದ್ರತಾ ವ್ಯವಸ್ಥೆ ಕೂಡ ಇಲ್ಲಿತ್ತು. ವಿಶ್ವದ ಅತ್ಯಂತ ಸೇಫ್ ಮ್ಯೂಸಿಯಂ ಅಂತ ಕೂಡ ಇದನ್ನು ಪರಿಗಣಿಸಲಾಗಿತ್ತು. ಈಗ ಇದೇ ಮ್ಯೂಸಿಯಂನಲ್ಲೇ ದರೋಡೆಯಾಗಿದೆ. ಸದ್ಯ ಅಲ್ಲಿನ ಪೊಲೀಸರು ಮತ್ತು ಮ್ಯೂಸಿಯಂ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿದ್ದಾರೆ. ಇನ್ನು ಕದನ ವಿರಾಮದ ನಡುವೆ ದಕ್ಷಿಣ ಗಾಜಾದ ರಫಾನಲ್ಲಿ ಇಸ್ರೇಲ್ ಸೇನೆ ಮೇಲೆ ಹಮಸ್ಗಳು ದಾಳಿ ಮಾಡಿದ್ರು. ಅದರ ಬೆನ್ನಲ್ಲೇ ಇಸ್ರೇಲಿ ಪಡೆಗಳು ಏರ್ ಸ್ಟ್ರೈಕ್ ಮಾಡಿದ್ವು. ಈಗ ಆ ದಾಳಿಯಲ್ಲಿ 33 ಜನ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಇಸ್ರೇಲ್ ಈ ಗಾಜಾ ಕದನ ವಿರಾಮವನ್ನ ನಾವು ದುರ್ಬಲಗೊಳಿಸೋಕೆ ಬಯಸೋದಿಲ್ಲ, ಕದನ ವಿರಾಮವನ್ನ ಸರಿಯಾಗಿ ಜಾರಿಗೊಳಿಸ್ತೀವಿ ಅಂದಿದೆ. ಹಾಗೆ ಗಾಜಾಗೆ ಮಾನವೀಯ ನೆರವು ನೀಡ್ತೀವಿ, ಹಾಗೆ ಯಾವುದೇ ಕದನ ವಿರಾಮ ಉಲ್ಲಂಘನೆಗೆ ಬಲವಾದ ಪ್ರತಿಕ್ರಿಯೆ ಕೊಡ್ತೀವಿ ಅಂತಲೂ ಹಮಸ್ಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅಮೆರಿಕಗೆ ಭೇಟಿ ನೀಡಿ ಟ್ರಂಪ್ ರನ್ನ ಮೀಟ್ ಮಾಡಿದ್ರು. ಈ ವೇಳೆ ಟ್ರಂಪ್ ರಷ್ಯಾ ಯುಕ್ರೇನ್ ಯುದ್ಧವನ್ನ ಕೊನೆಗೊಳಿಸೋಕೆ ರಷ್ಯಾದ ಷರತ್ತುಗಳನ್ನ ಒಪ್ಕೊಳ್ಳಿ ಅಂತ ಜೆಲೆನ್ಸ್ಕಿಗೆ ಒತ್ತಾಯ ಮಾಡಿದ್ದಾರೆ. ಅಲ್ಲೇ ರಷ್ಯಾದ ಷರತ್ತುಗಳನ್ನ ಒಂದು ವೇಳೆ ಯುಕ್ರೇನ್ ಒಪ್ಪಿಲ್ಲ ಅಂದ್ರೆ ಯುಕ್ರೇನ್ ಅನ್ನ ಸಂಪೂರ್ಣ ನಾಶಪಡಿಸೋದಾಗಿ ಪುಟಿನ್ ಪ್ರತಿಜ್ಞೆ ಮಾಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಡೇ 1 ಗೊತ್ತಿತ್ತು ಟ್ರಂಪ್ ಯುದ್ಧ ನಿಲ್ಸೋದು ಹೇಗೆ ಅಂತ ಹೇಳಿದ್ರೆ ಪುಟಿನ್ರನ್ನ ಸುಮ್ಮನೆ ಮಾಡಿಸಿ ಅಲ್ಲ, ಅವ್ರನ್ನ ಸುಮ್ಮನಾಗಿಸಿ ತೆಪ್ಪಗಾಗಿಸಿ ಅಲ್ಲ. ನೋಡ್ರಿ ಬ್ರಹ್ಮರಾಕ್ಷಸ ಪುಟಿನ್ ನಿಮ್ಮನ್ನು ಪೂರ ಮುಗಿಸ್ತಾರೆ ಅಂತ ಹೆದರಿಸಿ
ಪುಟಿನ್ರ ಭಯವನ್ನು ತೋರಿಸಿ ಇನ್ನಷ್ಟು ಹಾಳು ಮಾಡ್ತಾರೆ ಅಂತ ಮಾನಸಿಕವಾಗಿ ಪ್ರೆಷರ್ ಹಾಕಿ ಜೆಲೆನ್ಸ್ಕಿ ಮತ್ತು ಯುಕ್ರೇನ್ ಮೇಲೆ ಅರ್ಧ ಯುಕ್ರೇನನ್ನು ಬಿಟ್ಟುಕೊಡೋಕೆ ಒಪ್ಪಿಕೊಂಡು ಕದನ ವಿರಾಮ ಮಾಡೋದು ಟ್ರಂಪ್ ಸ್ಕೀಮು. ಆ ರೀತಿ ಕಾಣಿಸ್ತಾ ಇದೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ಗಾಗಿ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಇರಾನ್ ತನ್ನ ಪ್ರಜೆಯೊಬ್ಬನನ್ನು ಗಲ್ಲಿಗೆ ಹಾಕಿದೆ. 2023 ಅಕ್ಟೋಬರ್ನಿಂದ 2024 ಆರಂಭದವರೆಗೆ ಈತ ಮೊಸಾದ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ ಅಂತ ಬಂಧಿಸಲಾಗಿತ್ತು. ಆತನ ಮರಣದಂಡನೆಯನ್ನು ಇರಾನ್ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ಆತನ ಕ್ಷಮಾದಾನವನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿತ್ತು. ಈಗ ಜಾರಿಗೊಳಿಸಲಾಗಿದೆ ಶಿಕ್ಷೆಯನ್ನ. ಟರ್ಕಿಯ ಕಾರ್ಗೋ ವಿಮಾನ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ವೇಳೆ ರನ್ವೇಯಿಂದ ಸ್ಕಿಡ್ ಆಗಿ ಜಾರ್ಕೊಂಡು ಮುಂದಕ್ಕೆ ಹೋಗಿ ಸಮುದ್ರಕ್ಕೆ ನುಗ್ಗಿಬಿಟ್ಟಿದೆ. 2 ಪ್ರಾಣ ಕಳ್ಕೊಂಡಿದ್ದಾರೆ. ಎಲ್ಲಾಗಿದೆ ಗೊತ್ತಾ ಇದು? ಕೆಲವರು ಗೆಸ್ ಮಾಡಿರ್ಬೋದು. ಹಾಂಗ್ಕಾಂಗ್ನಲ್ಲಿ ಅಲ್ಲಿನ ಏರ್ಪೋರ್ಟ್ಗಳು ನೋಡಿದ್ರೆ ಸಮುದ್ರದ ಮಧ್ಯದಲ್ಲಿ ಪಟ್ಟಿ ಹಾಕಿದಂಗಿದೆ. ಸೊ ಜಾಗ ಜಾಸ್ತಿ ಇಲ್ಲ. ಅಲ್ಲಿ ಈ ಥರ ಆಗಿದೆ. ಈಗ ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಈ ಘಟನೆಯಾಗಿದೆ. ಸಮುದ್ರಕ್ಕೆ ನುಗ್ಗಿರೋ ಈ ವಿಮಾನದ ವಿಡಿಯೋಸ್ ವೈರಲ್ ಆಗಿವೆ. ತನಿಖೆ ನಡೀತಾ ಇದೆ, ಹೇಗಾಯಿತು ಏನು ಅಂತ ಹೇಳಿ. ಐಸಿಸಿ ಏಕದಿನ ಮಹಿಳಾ ವಿಶ್ವಕಪ್ನಲ್ಲಿ ಭಾರತ ವಿರುದ್ಧ ಇಂಗ್ಲೆಂಡ್ ಕೇವಲ 4 ರನ್ಗಳ ರೋಚಕ ಗೆಲುವನ್ನ ಕಂಡಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ ಈ ಮ್ಯಾಚ್ನಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 288 ರನ್. ಗುಡ್ ಟೋಟಲ್ಲೇ ಅದು. ಮಹಿಳಾ ಕ್ರಿಕೆಟ್ನಲ್ಲಿ ದೊಡ್ಡ ಟೋಟಲ್ಲೇ ಅದು. ಅದನ್ನು ಕಲೆ ಹಾಕ್ತು. ಚೇಸಿಂಗ್ ಶುರು ಮಾಡಿದ ಭಾರತ ಚೆನ್ನಾಗಿ ಆಡ್ತು. ಆರಂಭದಲ್ಲಿ 150-160 ಆದರೂ ಬರೀ 3 ವಿಕೆಟ್ ಹೋಗಿತ್ತು. ಆದರೆ ಆಮೇಲೆ ಸಸ್ಟೈನ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹತ್ತಿರ ಬಂದು ಸೋತರು. 6 ವಿಕೆಟ್ ನಷ್ಟಕ್ಕೆ 284 ಅಷ್ಟೇ ಗಳಿಸಿದ್ರು. ಈ ಮೂಲಕ ವಿಶ್ವಕಪ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಒಟ್ಟು 5 ಮ್ಯಾಚ್ ಆಡಿರೋ ಭಾರತ 2ರಲ್ಲಿ ಗೆದ್ದು ಸದ್ಯ 4ನೇ ಸ್ಥಾನದಲ್ಲಿದೆ. ಲೀಗ್ ಹಂತದಲ್ಲಿ ಭಾರತದ್ದು 2 ಮ್ಯಾಚ್ ಬಾಕಿ ಇದೆ. ಒಂದು ಗುರುವಾರ ನ್ಯೂಜಿಲೆಂಡ್ ವಿರುದ್ಧ, ಹಾಗೆ ಭಾನುವಾರ ಬಾಂಗ್ಲಾ ವಿರುದ್ಧ. 2 ಪಂದ್ಯಗಳನ್ನು ಗೆದ್ದರೆ ಭಾರತ ಸುಲಭವಾಗಿ ಸೆಮಿಸಿಗೆ ಹೋಗುತ್ತೆ. ಹೀಗಾಗಿ ಭಾರತದ ಈ ಮಹಿಳಾ ತಂಡ ಈ 2 ಪಂದ್ಯಗಳನ್ನು ಗೆದ್ದು ಏನಾದರೂ ಮಾಡಿ ಗ್ಯಾರಂಟಿ ಮಾಡ್ಕೋಬೇಕು ಸೆಮಿಸಲ್ಲಿ ಸೀಟನ್ನು ಒತ್ತಡದಲ್ಲಿದ್ದಾರೆ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.